ಅಖಿಲ ಕರ್ನಾಟಕ ರವಿ ಬೆಳಗೆರೆ ಅಭಿಮಾನಿಗಳ ಸಂಘ ಹಾಯ್ ಬೆಂಗಳೂರು. ಬೆಳಗೆರೆ ಅವರು ಮುಖ್ಯಮಂತ್ರಿ ಐ ಲವ್ ಯು ಏನಾಯ್ತು? ಅದು ಸ್ಟೇಪ್ ತಂದ್ರು ದೇವೇಗೌಡರು. ರಾಧಿಕಾ ಕುಮಾರಸ್ವಾಮಿ ಅವರು ಬರ್ತಾರೆ, ಬಟ್ ಆಕ್ಚುಲಿ ಆ ಕಂಟೆಂಟ್ ನ ನೋಡ್ಲಿಲ್ಲ ಅವರು. ಇಪ್ಪತ್ತೈದು ವರ್ಷ ಹಾಯ್ ಬೆಂಗಳೂರು ಪತ್ರಿಕೆಯನ್ನು ನಡೆಸಿದಂತಹ ಧೀಮಂತ, 8,000 ಮಕ್ಕಳು ಓದುವಂತಹ ಪ್ರಾರ್ಥನಾ ಶಾಲೆ, 5 ವರ್ಷ ಕ್ರೈಮ್ ಡೈರಿ ಕಾರ್ಯಕ್ರಮ, ಓ ಮನಸ್ಸೆ ಪತ್ರಿಕೆ, ಹೀಗೆ ನೂರಾರು ಕೆಲಸಗಳನ್ನು ಒಟ್ಟೊಟ್ಟಿಗೆ ಮಾಡ್ತಿದ್ದಂಥ ರವಿ ಬೆಳಗೆರೆ ಅವರ ಹಾಯ್ ಬೆಂಗಳೂರು ಆಫೀಸ್ ಒಳಗಡೆ ನಾವು ಹೋಗ್ತಾ ಇದ್ದೀವಿ. ನೋಡಿ, ಒಂದು ದೊಡ್ಡ ಫೋಟೋ ಹಾಕಿದ್ದಾರೆ. ಅಖಿಲ ಕರ್ನಾಟಕ ರವಿ ಬೆಳಗೆರೆ ಅಭಿಮಾನಿಗಳ ಸಂಘ ಕರ್ನಾಟಕ ಹಾಯ್ ಬೆಂಗಳೂರು. ಬನ್ನಿ ಒಳಗಡೆ ಹೋಗೋಣ. ನೋಡಿ, ಇಲ್ಲಿ ನೀವು ಗಮನಿಸ್ಬೋದು ರವಿ ಬೆಳಗೆರೆ ಅವರು ಹೇಗೆ ಪತ್ರಕರ್ತರಾಗಿ ಪ್ರಖ್ಯಾತರು ಹಾಯ್ ಬೆಂಗಳೂರು ಮೂಲಕ, ಒಳ್ಳೆ ಕಥೆಗಾರ, ಕಾದಂಬರಿಕಾರ, ಅನುವಾದಕ ಕೂಡ. ಅವರ ಅದ್ಭುತವಾದ ಪುಸ್ತಕಗಳಿದ್ದಾವೆ ನೋಡಿ, ಎಷ್ಟೊಂದು ಪುಸ್ತಕಗಳು. ಅಲ್ಲಿ ಬಾಟಮ್ ಐಟಮ್ ಅಂತೂ ಅವರ ಪತ್ರಿಕೆಯ ಅಂಕಣ ಬರಹಗಳು, ಮೋಟಿವೇಶ್ನಲ್ ಇನ್ಸ್ಪಿರೇಷನಲ್ ಸೀರೀಸು, ಖಾಸ್ ಬಾತ್, ಅವರ ಸಂಪಾದಕೀಯ ಸಂಗ್ರಹ, ಬೇರೆ ಬೇರೆ ಪುಸ್ತಕಗಳೆಲ್ಲ ನೀವು ಇಲ್ಲಿ ಗಮನಿಸ್ಬೋದು. ಅದು ಪಾಪಿಗಳ ಲೋಕದಲ್ಲಿ ನೋಡಿ ಪುಸ್ತಕ ಏನಿದೆ, ಪಾಪಿಗಳ ಲೋಕದಲ್ಲಿ ಕರ್ಮವೀರದಲ್ಲಿ ಬಂದಂತಹ ಒಂದು ಸಂಚಿಕೆ ಸರಣಿ, ಅದನ್ನು ಪುಸ್ತಕ ಮಾಡಿದರು. ಹೇಳಿ ಹೋಗೋ ಕಾರಣ, ನೀ ಹಿಂಗೆ ನೋಡಬೇಡ ನನ್ನ, ಅವ್ರ ಕಾದಂಬರಿಗಳು, ಪ್ರಖ್ಯಾತ ಕಾದಂಬರಿಗಳು. ಬನ್ನಿ, ಇದೇ ರವಿ ಬೆಳಗೆರೆ ಅವರು ಕೆಲಸ ಮಾಡ್ತಿದ್ದಂಥ ಅವರ ಕಾರ್ಯಕ್ಷೇತ್ರ. 25 ವರ್ಷ ಅವರು ಇಲ್ಲಿ ಹಗಲು ರಾತ್ರಿ ದುಡಿದು ಹಾಯ್ ಬೆಂಗಳೂರು ಕಟ್ಟಿದಂಥವ್ರು. ಒಳಗಡೆ ಹೋಗೋಣ. ರವಿ ಬೆಳಗೆರೆ ಸಂಪಾದಕರು, ಈಗ ಅವರಿಲ್ಲ, ಭಾವನಾ ಬೆಳಗೆರೆ ಸಂಪಾದಕಿ ಈಗ ಅವ್ರ ಮಗಳು. ಮೇಡಮ್, ಏನು ಪ್ರಾರಂಭದಲ್ಲಿ ಇಷ್ಟು ಚೆನ್ನಾಗಿ ಅಂಟಿಸ್ಬಿಟ್ಟಿದ್ದೀರಲ್ಲ, ಯಾಕೆ? ಅಂದರೆ ಅಪ್ಪ ಬರೆದ ಈ ಜಾಗ, ಈ ಬೋರ್ಡು ಖಾಲಿ ಇತ್ತು. ಅಂದರೆ ಈ ಜಾಗ ಖಾಲಿ ಇತ್ತು, ಬರೀ ಗೋಡೆ ಇತ್ತು. ನಾವು ಅಂದ್ಕೊಂಡ್ವಿ ಪುಸ್ತಕ ಯಾರೇ ಬಂದ್ರೂ ಲಭ್ಯವಿರುವ ನಮ್ಮಲ್ಲಿ ಇಷ್ಟು ಪುಸ್ತಕಗಳು ನೀವು ಕೇಳಿದ ಕೂಡಲೇ ನಮಗೆ ಸಿಗುತ್ತೆ. ಕೆಲವ್ರಿಗೆ ಖಾಸ್ಬಾತು ನೋಡಿ, ಖಾಸ್ಬಾತ್ 2003 ಇದೆ ಅನ್ನೋದೇ ಗೊತ್ತಿರಲ್ಲ. ಓಕೆ, 2 ಇದೆ ಅನ್ನೋದು ಗೊತ್ತಿರುತ್ತೆ. 1, 2, 3 ಬಂದಿದ್ಯಾ ಓಕೆ ಅಂತಾನು ಒಂದು. ಆಮೇಲೆ ಒಬ್ಬ ಲೇಖಕ, ಒಬ್ಬ ಬರಹಗಾರ ತನ್ನ ಆಸ್ತಿನೇ ಇದು. ಅವ್ನು ಏನು ತೋರಿಸ್ತಾನೋ, ಈಗ ಚಿನ್ನದ ಅಂಗಡಿಗೆ ಹೋದ್ರೆ ಅವ್ನು ಚಿನ್ನನೇ ಇಟ್ಟಿರ್ತಾನೆ, ಒಡವೆ ಬಂಗಾರಗಳೇ ಇಟ್ಟಿರ್ತಾನೆ. ಹೌದು, ವುಡ್ ವರ್ಕ್ ಅಂಗಡಿಗೆ ಹೋದ್ರೆ ವುಡ್ ಫರ್ನಿಚರ್ ತೋರಿಸ್ತಾನೆ. ಹೌದು. ಹಂಗೆ ನಾವು ಬಂದ್ರೆ ನಮ್ಮ ಆಫೀಸ್ಗೆ ನಾವು ಈ ಆಸ್ತಿ ನಮ್ದು, ಪುಸ್ತಕಗಳನ್ನೇ ನಾವು ತೋರಿಸ್ಬೇಕು. ಇದೇ ನಿಮ್ಮ ವೆಲ್ಕಮ್? ಎಸ್, ನಮ್ಮ ವೆಲ್ಕಮ್. ನೈಸ್. ಇದು ಒಂದು ಎಲ್ಲದ್ರಿಗೆ ಇದೊಂದು ದೃಷ್ಟಿ ಬಿಟ್ಟು ಥರ ಜಸ್ಟ್ ಪ್ರಮೋಷನ್ಗೆ ಅಂತ ಹಾಕಿದ್ದು, ಅವತ್ತಿಂದ ಇವತ್ತವರೆಗೂ ತೆಗ್ದಿಲ್ಲ. ಇದಕ್ಕೆ ನೀವು ಕೆಲಸ ಮಾಡಿದ್ದೀರಿ. ಟೋನಿ ಸಿನಿಮಾಗೆ ಜೈತೀರ್ಥ ಸರ್ ಡೈರೆಕ್ಟರ್, ನಮ್ಮ ಕಸ್ಟೆಂಟು. ನೋಡಿ, ಇಲ್ಲೂ ನೀವಿದ್ದೀರಾ. ಆಯ್ತಾ? ಅದು ಮಾದೇಶ ಸಿನಿಮಾ ಶೂಟ್ ಟೈಮ್ ಇಂದು ಶಿವಣ್ಣ ಮತ್ತೆ ಅಪ್ಪ. ಓಕೆ, ಒಳ್ಳೆ ಪಾತ್ರ ಮಾಡಿದ್ರು ಸರ್. ಹೌದು, ಅದೊಂದು ನೆನಪಿಗೆ ಅಂತ ಹಾಕಿದ್ವಿ. ಓಕೆ, ಇದು ತುಂಬಾ ಹಳೇದಾದ್ರಿಂದ ಇಲ್ಲಿಗೆ ನಿಂತಿದೆ. 38 ಅಪ್ಡೇಟ್ ಆಗಿಲ್ಲ. ಓಕೆ, ಇದು ಅಪ್ಡೇಟ್ ಆಗದೇ ಇರೋಂಥದ್ದು. ಏನೇನು ಅಪ್ಪ ಇದ್ದಾಗ ಇತ್ತೋ ಎಲ್ಲದು ಹಾಗೆ ಉಳಿಸ್ಕೊಂಡು, ಯಾವುದನ್ನೂ ಬದಲಾವಣೆ ಮಾಡದೆ, ಆಫೀಸ್ ಹೇಗಿರ್ಬೇಕು, ಅಪ್ಪ ಬಯಸಿದ್ದು ಹೇಗಿತ್ತೋ ಹಾಗೆ ಇಟ್ಟಿದ್ದೀನಿ. ಹಾಗೆ ಇದೆ. ವೆರಿ ಗುಡ್. ಈಗ ಪೋಸ್ಟರ್ಗಳು ಜಾಸ್ತಿ ಆಗ್ತಾ ಇದೆ, ಅಂದ್ರೆ ಪುಸ್ತಕಗಳು ಬರ್ತಾ ಇರೋದ್ರಿಂದ ಹಾಯ್ ಕಂಡ ಸ್ವಾಮಿಗಳು ಈಗ ಅಪ್ಪ ನನ್ನ ನಂತರ ಮಾಡಿರೋ ಪುಸ್ತಕ ನಾನು. ಅಂದ್ರೆ ಹಾಯ್ ಬೆಂಗಳೂರಿನಲ್ಲಿ ಬಂದ ಸ್ವಾಮಿಗಳು. ಹೌದು. ಅಂದ್ರೆ ಕೆಲವು ಸ್ವಾಮಿಗಳು ಹಗರಣಗಳು ಮಾಡ್ಕೊಂಡು ಬಗ್ಗೆ ಬರೋದು, ಅವರೇ ಇರೋದು ಅದರಲ್ಲಿ, ಅಂತ ಸ್ವಾಮಿಗಳೇ ಇರೋದಲ್ಲಿ. ಸೊ ಈ ತರದ್ದು. ಮತ್ತೆ ಲವ್ಲವಿಕೆ ಕೂಡ ಇವಾಗ ಹೊಸದಾಗಿ ಪ್ರಿಂಟ್ ಆಯ್ತು. ಇದು ಹಳೇದಿತ್ತು, ಈಗ ಹೊಸದಾಗಿ ಮತ್ತೆ ಮರುಮುದ್ರಣ ಆಯ್ತು. ಎಸ್, ತುಂಬಾ ಆಗಿದ್ದಾವೆ. ನೋಡಿ, ಮೊದಲಿಂದು ಲವ್ಲವಿಕೆ ಮೇಲ್ಗಡೆ 1, 2 ಕಾಲು, ಅದ್ರ ಪಕ್ಕ ಗುಲಾಬಿ, ಹಾಗೆ ಮಾಡ್ತಾ ಬಂದ್ವಿ. ಗ್ರೇಟ್. ಸೊ ಇದು ನಮ್ಮ, ನೀವು 100 ಪುಸ್ತಕ ಆಗಿದೆ. 107 ಪುಸ್ತಕ. ಅಪ್ಪ ಇದ್ದಾಗ 100ನೇದು ರೇಖಾ, ಆಗಲೇ ಹೇಳ್ದಾಗೆ. ನಂತರ ನಾನು ಈ ಹಾಯ್ ಕಂಡ ಸ್ವಾಮಿಗಳು ಮತ್ತೆ ರಜನೀಶನ ಹುಡುಗಿಯರು, ಇದು ಸರ್ ಫುಲ್ ಕಂಪ್ಲೀಟ್ ಮಾಡಿದ್ರಾ? ಮಾಡಿದ್ರು. ಇದು ಅಪ್ಪ ಬರೆದ ಮೊದಲನೇ ಕಾದಂಬರಿ, ಅರ್ಥಿ. ಓಕೆ, ಅಂದರೆ ಅವರು ಹಾಯ್ ಬೆಂಗಳೂರು ಶುರು ಮಾಡೋಕ್ಕೆ ಮೊದಲೇ ಬಹುಶಃ. ಹೌದು. ಆದರೆ ಅವರು ಬರೀ ಕಥಾಲೇಖಕರು, ಕಾದಂಬರಿಕಾರರಾಗಿದ್ದರು.
ಯಾಕಂದರೆ ಅವ್ರದ್ದು ಮಿನಾರುಗಳ ಊರಿನಲ್ಲಿ ಅಂತ ಒಂದು ಪ್ರಸಿದ್ಧವಾದ ಕತೆ ನಂಗೆ ಇಲ್ಲ, ಅದು ಹಾಯ್ ಬ್ಯಾಂಗ್ಳೂರ್ ಸ್ಟಾರ್ಟ್ ಆಗಿತ್ತು. ಹಾಯ್ ಬೆಂಗಳೂರು ಬಂದದ್ದು ಅದು ಬರೋದು ಒಟ್ಟಾರೆ ಕಥೆಗಳಲ್ಲಿ. ಪಾವೆಂ ಹೇಳಿದ ಕತೆ, ಪಾವೆಂ ಹೇಳಿದ ಕತೆಗಳು, ಅದನ್ನ ಆಕ್ಚುಲಿ ಪಾವೆಂ ಹೇಳಿದ ಕತೆಗಳನ್ನ ರೈಟ್ಸ್ನ ಬೇರೆಯವ್ರಿಗೆ ಕೊಟ್ಟಿರ್ತಾರೆ. ಆ ಪಾವೆಂ ಹೇಳಿದ ಕಥೆಯ ರೈಟ್ಸ್ನ ಮತ್ತೆ ಪುನಃ ವಾಪಸ್ ಅಪ್ಪನೇ ಪಡ್ಕೊಂಡು ಅದಕ್ಕೆ ಒಟ್ಟಾರೆ ಕತೆಗಳು ಅಂತ ಹೆಸರಿಡ್ತಾರೆ. ಓಕೆ. ಸೊ ಅದ್ರಲ್ಲಿ ನೀವು ಹೇಳೋದು ಮಿನಾರುಗಳ ಊರಿನಲ್ಲಿ ಆ ಹುಡುಗ ಹುಡುಗಿ ಆಕೆ ಕನಸು, ಆಕ್ಚುಲಿ ಅದು ಕನಸು. ಹುಡುಗನ ಜೊತೆ ನಾನು ಮದುವೆ ಆದ ನಂತರ ಹೊರಟೋದ್ರೆ ಅದು ಕ್ಲೈಮ್ಯಾಕ್ಸ್ ಎಷ್ಟು ಚೆನ್ನಾಗಿದೆ ಅದು ಅಂತಂದ್ರೆ ಆ ಹುಡುಗಿ ವಾಪಸ್ ಈ ಹುಡುಗ ಕನಸು ಕಾಣ್ತಿರ್ತಾನೆ, ಅವ್ಳು ಗೋಡೆ ದಾಟಿ ಬಂದು ವಾಪಸ್ ಅಲ್ಲಿ ಸೇರ್ಕೋತಾಳೆ. ತುಂಬಾ ಚೆನ್ನಾಗಿತ್ತು ಅದು ಕಥೆ. ಅದರಲ್ಲಿ ಸಣ್ಣ ಕಥೆಗಳಲ್ಲಿ ಈಗ ವೇಶ್ಯೆಗಳು ಅನ್ನೋ ಒಂದು ಸಿನಿಮಾನ, ಐ ಮೀನ್ ಅಪ್ಪನ ಒಟ್ಟಾರೆ ಕಥೆಗಳಲ್ಲಿ ಶಾರ್ಟ್ ಸ್ಟೋರಿನ ಇವಾಗ ಸಿನಿಮಾ ಮಾಡ್ತಿದ್ದಾರೆ. ಯಾರು? ಕಿಶನ್ ರಾವ್ ದಳವಿ ಅಂತ ನಿರ್ದೇಶಕರು, ಮತ್ತೆ ನಮ್ಮ ಆತ್ಮೀಯ ಗೆಳೆಯರು ಕೂಡ, ಅಕ್ಕ ಅಂತಾನೆ. ಅದರಲ್ಲಿ ಬೆಳಗ್ಗೆ ಕಥೆಗಳು ಇಟ್ಕೊಂಡು ಅವರ ಕಥೆ, ಆ ಒಂದು ಕಥೆನ, ಆ ಒಂದು ಶಾರ್ಟ್ ಸ್ಟೋರಿ ಏನಿದೆ ವೇಷಗಳು ಅಂತ, ಆ ವೇಷಗಳಲ್ಲಿ ವೇಷಗಳು ಅನ್ನೋದನ್ನ ಸಿನಿಮಾ ಮಾಡ್ತಾ ಇದ್ದಾರೆ. ಅತಿ ಶೀಘ್ರದಲ್ಲಿ ಸ್ಟಾರ್ಟ್ ಆಗಿದೆ. ಕಿಟ್ಟಪ್ಪ ಅದರಲ್ಲಿ ಜೋಗತಿ ಪಾತ್ರನೂ ಮಾಡ್ತಾ ಇದ್ದಾರೆ. ಹುಡುಗಿನೂ ಹೌದು, ಬಸಪ್ಪನ ಪಾತ್ರ, ಹುಡುಗನ ಪಾತ್ರನೂ ಹೌದು. ಸೊ ಹಾಗಾಗಿ ಹುಡುಗಿ ವೇಷ ಜೋಗತಿ ಪಾತ್ರನೂ ಹಾಕಿದ್ದಾರೆ ಕಿಟ್ಟಪ್ಪ. ಸಿನಿಮಾ ನೆನಪಾಯ್ತು, ಬೆಳಗೆರೆ ಅವರು ಮುಖ್ಯಮಂತ್ರಿ ಐ ಲವ್ ಯು ಏನಾಯ್ತು? ಅದು ಸ್ಟೇಪ್ ತಂದ್ರು ದೇವೇಗೌಡರು. ಯಾಕೆ ಮುಖ್ಯಮಂತ್ರಿ ಐ ಲವ್ ಯು ಅನ್ನೋವಾಗ ಮುಖ್ಯಮಂತ್ರಿ ಆಗಿದ್ದು ಕುಮಾರಸ್ವಾಮಿ ಅವರು ಆ ಟೈಮಲ್ಲಿ. ಆಮೇಲೆ ಅದು ಅವ್ರದ್ದೇ ಕತೆ ಆಗಿತ್ತು. ರಾಧಿಕಾ ಕುಮಾರಸ್ವಾಮಿ ಅವರು ಬರ್ತಾರೆ, ಮತ್ತೆ ಕುಮಾರಸ್ವಾಮಿ ಹೆಂಡತಿ ಇವರು ಅನಿತಾ ಅವ್ರು ಬರ್ತಾರೆ. ಸೊ ಬಟ್ ಆಕ್ಚುಲಿ ಆ ಕಂಟೆಂಟ್ನ ನೋಡ್ಲಿಲ್ಲ ಅವರು ದೇವೇಗೌಡರು. ಅವರು ಆ ಹೆಸರಿಗೇನೆ ಸ್ಟೇ ತಂದ್ಬಿಟ್ರು. ಏನ್ ಬರ್ದಿದಾರೋ ಅದರಲ್ಲಿ ರಾಧಿಕಾ ಕುಮಾರಸ್ವಾಮಿ ಹೈಲೈಟ್ ಆಗ್ತಿದೆ. ನಮ್ಮ ಹರಿಪ್ರಿಯ ಮಾಡಿದ್ರು ರಾಧಿಕಾ ಪಾತ್ರನ, ಭಾವನಾ ಹೆಂಡತಿ ಪಾತ್ರ ಮಾಡಿದ್ರು. ಮತ್ತೆ ಮುಖ್ಯಮಂತ್ರಿ ದುನಿಯಾ ವಿಜಿ. ಓ ಹೌದಾ? ಓಕೆ. ಸೊ ಅವ್ರಿಗೆ ದುನಿಯಾ ವಿಜಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಂತಾನೆ ಹೆಸರು. ಕಾರ್ತಿಕ್ ಸ್ವಾಮಿ ಅಂತ ಹೆಸರುಗಳು ಬದಲಾಯಿಸಿದ್ರು. ದೇವೇಗೌಡರದನ್ನ ಲೋಕನಾಥ್ ಅವ್ರು ಮಾಡಿದ್ರು. ಡಿಟ್ಟೋ ದೇವೇಗೌಡರು ತರನೇ ಕಾಣಿಸ್ತಾ ಇದ್ರು ಅವರು. ಬಟ್ ಆ ಕಂಟೆಂಟ್ ನೋಡಿದ್ರೆ ಕುಮಾರಸ್ವಾಮಿ ಅವ್ರ ಹೀರೋ, ನೆಗೆಟಿವೇ ಇಲ್ಲ ಅಲ್ಲಿ. ಅವ್ರ ಪ್ರಕಾರ ಅದು ನೆಗೆಟಿವ್ ಅನ್ಸ್ಬಿಡ್ತು ಅವ್ರಿಗೆ. ಸೊ ಹಾಗಾಗಿ ಸ್ಟೇ ತಂದ್ಬಿಟ್ರು. ಹಂಗೂ ಅಪ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ರು ಒಂದ್ಸತಿ ಕಂಟೆಂಟ್ ನೋಡಿ, ಯಾಕಂದ್ರೆ ಪ್ರತಿ ಒಂದು ಶೂಟಿಂಗ್ ಮುಗಿದೋಗಿತ್ತು, ಡಬ್ಬಿಂಗ್ ಒಂದು ಬಾಕಿ ಇತ್ತು ವಿಜಿದು, ಇನ್ನೆಲ್ರದ್ದು ಡಬ್ಬಿಂಗು ಆಗೋಗಿತ್ತು. ಈಗಲೂ ನಮ್ಮ ಹತ್ರ ಇದೆ, ಆ ಕಾಪಿ ಇದೆ, ಸಿನಿಮಾ ನೋಡ್ಬೋದು. ಬಟ್ ಅವರು ಯಾವಾಗ 1 ಕೋಟಿ ಸ್ಟೇ ತಂದು ಹಾಕ್ಬಿಟ್ರು, ಮಾಡೋ ಹಂಗಿಲ್ಲ ಅಂತ. ಆಮೇಲೆ ನಾವು ಪ್ರೊಡ್ಯೂಸರ್ಸ್ ಅಲ್ಲ, ಅಪ್ಪ ಪ್ರೊಡ್ಯೂಸರ್ ಅಲ್ಲ. ಅದಕ್ಕೆ ಒಂದು ಶೂಟ್ ಮಾಡ್ಬಿಟ್ಟು ಜೈಲ್ಗೆ ಹೋಗ್ತಾರೆ ಅವರು. ಗೋವರ್ಧನ್ ಮಾದೇಶ. ಎಸ್, ಅಲ್ಲಿಂದಾನೇ ಲಿಂಕ್ ಆಗೋದು, ಮಾದೇಶದಿಂದಾನೇ ಲಿಂಕ್ ಆಗೋದು, ಗೋವರ್ಧನ್ ಪರಿಚಯ ಆಗೋದು. ಅವರು ಯಾವಾಗ ಈ ಥರದೊಂದು ಥಾಟ್ ಇದೆ, ಮುಖ್ಯಮಂತ್ರಿ ಐ ಲವ್ ಯು ಮಾಡಬೇಕು ಅನ್ನೋ ಥಾಟ್ ಇದೆ ಅಂದಾಗ ಹಿ ವಾಸ್ ವೆರಿ ಇಂಪ್ರೆಸ್ಡ್. ನಾನು ಇದಕ್ಕೆ ದುಡ್ಡು ಹಾಕ್ತೀನಿ ಅಂತ ಹೇಳಿ ಅವರು ದುಡ್ಡು ಹಾಕಿದ್ರು. ಅದಕ್ಕೆ ಅಫ್ಕೋರ್ಸ್ ಸ್ಟೇ ಆಯಿತು. ಅದಾದಮೇಲೆ ಅವರು ಶೂಟ್ ಮಾಡಿದ್ರು, ಆಮೇಲೆ ಜೈಲ್ಗೆಲ್ಲ ಹೋದರು, ಹಾಗೆಲ್ಲ ಆಯಿತು. ಮತ್ತು ದೇವೇಗೌಡರು ಅವರಾಗವರೇ ಕೇಸು ವಾಪಸ್ ತೊಗೊಂಡ್ಬಿಟ್ರು. ಸೊ ಯು ಕ್ಯಾನ್ ರಿಲೀಸ್ ನೌ? ವಿ ಕ್ಯಾನ್, ಬಟ್ ಅವರು ರಿಲೀಸ್ ಮಾಡೋ ಹಂಗಿಲ್ಲ ಅಂತಲೇ ಇಂಜಂಕ್ಷನ್ ತಂದಿದ್ದಾರೆ. ಬಟ್ ಕೇಸ್ ವಾಪಸ್ ತೊಗೊಂಡ್ರು. ಅವರಿಗೆ ಮತ್ತು ಅವರ ಮೀಡಿಯೇಟ್ರ್ ಅಪ್ಪಂಗೆ ತುಂಬ ಪರಿಚಯದವರು, ದೇವೇಗೌಡರಿಗೂ ತುಂಬ ಆತ್ಮೀಯರೊಬ್ಬರು ಒಂದು ಸತಿ ಮಾತಾಡಿದಾಗ, ಆಯಿತು ಬಿಡು, ಒಂದೇ ಏರಿಯಲ್ಲಿ ಇರ್ತೀವಿ. ಅಪ್ಪ ಎಷ್ಟೋ ಕಡೆ ಹೇಳ್ಕೊಂಡಿದ್ದಾರೆ, ದೇವೇಗೌಡ್ರು ಏನಾದ್ರು ಒಂದು ಕಲ್ಲು ಹಾಕಿದ್ರೆ ನನ್ನ ತಲೆ ಮೇಲೆ ಬಂದೇ ಬೀಳಬೇಕು, ನಾನೇನಾದ್ರು ಒಂದು ಕಲ್ಲು ಹಾಕಿದ್ರೆ ಅವ್ರ ತಲೆ ಮೇಲೆ ಹೋಗಿ ಬೀಳಬೇಕು. ಅದು ಅಷ್ಟು ಹತ್ತಿರ ಇದ್ದೀವಿ ನಾವು. ಅಂದರೆ ನಮ್ಮ ಇಡೀ ಪ್ರಾರ್ಥನಾ ಹೆಂಗೆ ಹಬ್ಕೊಂಬಿಡ್ತು ಏರಿಯಾ ಅಲ್ಲಿ ಪದ್ಮನಾಭ ನಗರದಲ್ಲಿ. ಅಂದರೆ ಇದು ಅರ್ಧ ದೇವೇಗೌಡ್ರದ್ದು ಪದ್ಮನಾಭ ನಗರ, ಇನ್ನು ಅರ್ಧ ರವಿ ಬೆಳಗೆರೆ ಇದು ಪದ್ಮನಾಭ ನಗರ ಅನ್ನೋ ಥರ ಮಾತು ಆಗಿತ್ತು. ಸೊ ಹಾಗಾಗಿ ಅವರು ಕೂಡ ದೇವೇಗೌಡರು ಕೂಡ ಕೇಸ್ನ ವಾಪಸ್ ತೊಗೊಂಡ್ರು. ಆಫ್ಟರ್ ದಟ್ ಅಪ್ಪ ಆಲ್ಸೋ ಲಾಸ್ಟ್ ಇಂಟ್ರೆಸ್ಟ್. ವಿಜಿ ಜೊತೆ ಬಂದು ಕರೆದು ಇದು ಮಾಡು, ಏನು ಎಡಿಟಿಂಗ್ ಡಬ್ಬಿಂಗ್ ಕಂಪ್ಲೀಟ್ ಮಾಡು ಅನ್ನೋದೆಲ್ಲ ಹಿ ಆಲ್ಸೋ ಲಾಸ್ಟ್ ಇಂಟ್ರೆಸ್ಟ್. ಅದಾದಮೇಲೆ ಇನ್ನೂ ಪ್ರಮೋಷನ್ಸು ಅವೆಲ್ಲ ಮಾಡೋ
ಎಲ್ಲ ಇತ್ತಲ್ಲ, ಅಷ್ಟೊತ್ತಿಗೆ ಗೋವರ್ಧನ್ ಕೇಸು ಹಿಂಗಾಯಿತು, ಈ ಡ್ರಾಪ್ ಡೆಡ್. ಗ್ರೇಟ್, ತುಂಬ ಚೆನ್ನಾಗಿದೆ. ಇದು ನೋಡಿ, ಇದು ಒಂದು ಹೋಟೆಲ್, ಇಡ್ಲಿ ವಡಾ ಡೆಡ್ಲಿ ಹೋಟೆಲ್ ತಾತ. ಚೆನ್ನೈ. ಹಾಂ, ಇಡ್ಲಿ ವಡಾ ಮತ್ತು ಡೆಡ್ಲಿ ಮರ್ಡರ್. ಏನು ಟೈಟ್ಲ್, ಡಾ 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 ಇದೆ ಎಲ್ಲರೂ. ಹೌದು, ಇಡ್ಲಿ ವಡಾ ಡೆಡ್ಲಿ ಮರ್ಡರ್. ಗ್ರೇಟ್, ಸೂಪರ್. ಕಾಸ್ಬಾತು ಅಲ್ಲ, ಸಾರಿ, ಇದು ಟೈಮ್ ಪಾಸ್ ಓದಿದೆ ಮೇಡಮ್, ಚೆನ್ನಾಗಿದೆ. ತುಂಬ ಕಾಸ್ಬಾತ್ಗಳು ಬಿಡಿ, ಪೇಪರ್ಲ್ಲೇ ಓದ್ಬಿಟ್ಟಿದ್ದೀನಿ ನಾನು. ಹೌದು ಹೌದು, ಚೆನ್ನಾಗಿದೆ. ಇದನ್ನೇ ನಾ ಹೇಳಿದ್ದು, ಸಮಾಧಾನ ಕ್ಲಿನಿಕ್ ಮಾಡ್ತೀನಿ ಅಂತಿದ್ರು ಅನ್ನಲ್ಲ, ಇದರಲ್ಲಿ ಪ್ರಶ್ನೆಗಳು ಕೇಳ್ತಾರೆ, ಅಪ್ಪ ಉತ್ತರ ಕೊಡ್ತಾರೆ ಅದಕ್ಕೆ. ಓಕೆ, ಅದು ಇದು ಮೇಡಮ್ ಇಲ್ಲಿ ನೋಡಿ, ಐ ಥಿಂಕ್ ಇದು ಬಿಫೋರ್ ಸಾರಿ, ನಾನು ನಿಮ್ಗೆ ತಪ್ಪ ಇದು ಕೊಟ್ಟಿದ್ದೀನಿ ಅವಾಗಲೇ ಇನ್ಫಾರ್ಮೇಶನ್. ಅರ್ತಿ ಅಲ್ಲ, ಇದು ಗೋಲಿಬಾರ್. ಗೋಲಿಬಾರ್ ಅವರ ಮೊದಲನೇ ಪ್ರತಿ, ಕಾದಂಬರಿ. ಹೌದು, ಮೊದಲನೇ ಕಾದಂಬರಿ. ಇದ್ರದ್ದು ರೈಟ್ಸ್ ನಮ್ಮ ಹತ್ರ ಇಲ್ಲ. ಓ, ಈ ರೈಟ್ಸ್ ಇರೋದು ನವಕರ್ನಾಟಕ. ನವಕರ್ನಾಟಕ ಅದು ಪ್ರಿಂಟ್ ಮಾಡ್ತಾರೆ ಈಗಲೂ? ಹಾ, ಅವ್ರು ಮಾಡ್ಕೋತಾರೆ, ಜನಕ್ಕೆ ಸಿಗ್ತಿದೆ. ಹಾ, ಓಕೆ. ನೋಡಿ, ಇದು ನಮ್ದು ಅಲ್ಲ, ಚಾರು ಪ್ರಕಾಶನ, ಬಳ್ಳಾರಿ. ಬಳ್ಳಾರಿಲಿದ್ದಾಗ ಬರ್ದಿದ್ದು, ಇದು ಕೂಡ ಬಳ್ಳಾರಿಲಿದ್ದಾಗಲೇ ಬರ್ದಿದ್ದು. ಅರ್ತಿ ಅರ್ತಿನ ಬರ್ದಾಗ ಅವ್ರಿಗೆ ಇದಾಗಿಲ್ಲ, ಏನು ರೆಕಗ್ನಿಷನ್ ಅಷ್ಟು ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಯಾರು, ಸಪ್ನಾದವರು ಅಂತ ಅನ್ಸುತ್ತೆ. ಇಲ್ಲ, ಇದು ಟ್ರಾನ್ಸ್ಲೇಷನ್ ಎಂಡಮುರಿ ಅವ್ರದ್ದು ಅನ್ಸುತ್ತೆ. ಟ್ರಾನ್ಸ್ಲೇಷನ್ ಆಫ್ ತೆಲುಗು. ಸೊ ಅವರು ಇದು ಆ ಲೆವೆಲ್ಗೆ ಬಂದಿಲ್ಲ ಇದು. ಆಮೇಲೆ ಅವರು 1000 ರೂಪಾಯಿಗೆ ಇದನ್ನ ಬರ್ದು ಕೊಟ್ಟಿರೋದು. 1,000 ರೂಪಾಯಿ ರಾಯಲ್ಟಿಗೆ ಅಷ್ಟೇ ಸಾಕು ಅವಾಗ, ಅದೇ ದೊಡ್ಡ ದುಡಿಮೆ ಅವ್ರಿಗೆ. ಇದು ಬಹುಶಃ ಒಂದು 500 ರೂಪಾಯಿ ಕೊಟ್ಟಿರ್ತಾರೆ, ಬರ್ಕೊಟ್ಟಿರ್ತಾರೆ ಟ್ರಾನ್ಸ್ಲೇಷನ್. ಸೊ ಅವಾಗೆಲ್ಲ ಅಷ್ಟು ಬರೆದ್ರೆ ಸಾಕು ಅಂತ ನಾ ಹೇಳಿದ್ನಲ್ಲ, ಅಮ್ಮನೆ ಅಲ್ಲಿ ಕೆಳಗಡೆ ಕೂತವ್ರು ಬರೆಯೋದು ಅಂದರೆ ಟ್ರಾನ್ಸ್ಲೇಷನ್ ಇನ್ನೂ ಮಾಡ್ತಿದ್ದಾರೆ ಅಂತ. ಮೋಸ್ಟ್ ಆಫ್ ಇಟ್ ಎಂಡಮೂರಿ ವೀರೇಂದ್ರನಾಥ್ ಅವ್ರದ್ದು ಮಾಡಿದ್ದಾರೆ. ಅದ್ರ ಹೆಸರು ಎಂಡಮೂರಿ ವೀರೇಂದ್ರನಾಥ್ ಅವ್ರದ್ದೇ ಇದೆ, ಅಪ್ಪನಿಲ್ಲ. ಗೋಸ್ಟ್ ರೈಟರ್ ಥರ. ಓಕೆ, ಬಟ್ ದುಡ್ಡು ಕೊಡೋರು ಜೀವನಕ್ಕೆ. ಜೀವನಕ್ಕೆ ಏನು ಕೆಲಸ ಸಿಕ್ಕರು ಮಾಡ್ತೀನಿ ಅನ್ನೋ ಸ್ಟೇಜಲ್ಲಿ ಇದ್ರಲ್ಲ, ಆ ಸ್ಟೇಜಿನ ಪುಸ್ತಕಗಳಿವೆಲ್ಲ. ಓಕೆ, ಅದಾದಮೇಲೆ ತಮ್ಮದೇ ಇದಾಯಿತು. ಆಮೇಲೆ ಪ್ರಾರ್ಥನಾ ಸ್ಕೂಲು, ಅದರ ಪ್ರಮೋಷನ್ ಹೆಂಗೆ ಮಾಡ್ತಾಯಿದ್ರು ಅಂತ, ರವಿ ಬೆಳಗೆರೆ ಸಾರಥ್ಯದಲ್ಲಿ ಪ್ರಾರ್ಥನಾ ಸ್ಕೂಲ್. ಪ್ರಾರ್ಥನಾ ಹೆಸರಿಟ್ಟಿದ್ದು ಯಾಕೆ? ಇದು ಆ ಕಾದಂಬರಿನೇ ಅವರಿಗೆ. ಆ ಕಾದಂಬರಿ ತುಂಬ ಒಲವು ಅವ್ರಿಗೆ. ಹೇಳಿ ಹೋಗೋ ಕಾರಣ ಕಾದಂಬರಿ ಅಂದರೆ ತುಂಬ ಒಲವಿನ ಅಚ್ಚುಮೆಚ್ಚಿನ ಕಾದಂಬರಿ ಅವರಿಗೆ. ಅದು ಪ್ರಾರ್ಥನಾ ಹೀರೋಯಿನ್ ಪ್ರಾರ್ಥನಾ ಅದಕ್ಕೆ ಮಗಂಗೆ ಹೀರೋ ಹಿಮವಂತ. ಸೊ ಹಿಮವಂತ ಅಂತಾನೆ ಡಿಸಪಾಯಿಂಟೆಡ್ ಲವರ್ ಹೆಸರು ಇರ್ತಾರೆ. ಎಂಥದ್ದು ನಾವೆಲ್ಲದು. ಬನ್ನಿ, ಒಳಗಡೆ ಬರ್ಬೋದಾ? ಎಸ್, ಬನ್ನಿ. ಎಲ್ರಿಗೂ ವೆಲ್ಕಮ್. ಮೇಡಮ್, ನಾನು ನಿಮ್ಮ ತಂದೆಯವ್ರನ್ನ ನೋಡೋಕೆ ಬಂದಾಗ ಈ ಡೋರ್ ಹಾಕಿದ್ರು. ನಾನು ಯಾಕೆ ಅಂತ ಇಲ್ಲಿ ಯಾರೋ ಕೇಳಿದ್ರು, ಹಿಂಗೆ ಸರ್ ಅಲ್ಲ, ಈಗಲೂ ಹಾಕಿತ್ತು, ನೀವು ಬರ್ತೀರಾ ಅಂತ ತೆಗೆದ್ವಿ. ಈಗಲೂ ಕ್ಲೋಸೇ. ತಂದೆಯವ್ರಿಗೆ ಯಾವ್ದಾದ್ರು ಬೆದರಿಕೆ ಅಂತ ಏನಿಲ್ಲ, ಇಲ್ಲೊಬ್ಬ ಸೆಕ್ಯೂರಿಟಿ ನಿಂತಿರ್ತಾನೆ, ಇದು ಕ್ಲೋಸ್ ಇರುತ್ತೆ. ಒಂದು ಇಂಟರ್ಕಾಮ್ ಬರುತ್ತೆ, ಒಳಗಡೆ ಬರ್ಬೋದಾ, ಯಾರೋ ಕೇಳ್ತಾ ಇದ್ದಾರೆ ಅಂತ. ಇಂಟರ್ಕಾಮ್ಗಿಂತ ಮುಂಚೆ ಚೀಟಿ ನಾನು ಬರ್ಕೊಟ್ಟಿದ್ದೆ ಹೆಸರು. ಓಕೆ, ಚೀಟಿ ಬರ್ಕೊಡೋರು. ಇಲ್ಲಿ ಕ್ಯಾಮ್ರಾ ಇಲ್ಲಿದೆ. ಇಲ್ಲಿ ಬಂದು ಮುಖ ತೋರಿಸಿದ್ರೆ ಸೆಕ್ಯೂರಿಟಿ ಹೇಳ್ತಾನೆ ಇಲ್ಲಿ ನಿಂತ್ಕೋಬೇಕು. ಅಲ್ಲಿ ಅಪ್ಪನ ಹತ್ರ ಒಳಗಡೆ ಕ್ಯಾಮ್ರಾ ಯಾರು ನಿಂತಿದ್ದಾರೆ ಅವ್ರು ಕಾಣಿಸೋ ಮಾನಿಟರ್ ಥರ ಕಾಣಿಸುತ್ತೆ. ಅದು ಸಣ್ಣದಿತ್ತು. ಸೊ ಅದರಿಂದ ಅಪ್ಪ ಬಿಡುವವ್ರನ್ನ ಅಥವಾ ಬಿಡಬೇಡ ಕಳಿಸು ಅನ್ನೋದು, ಆ ಥರದ್ದೆಲ್ಲ ಮಾಡೋರು. ಗ್ರೇಟ್. ಬನ್ನಿ ಹೋಗೋಣ. ಬನ್ನಿ. ಈಗಂತೂ ಇವರು ಯಾವುದು ಮೆಟಲ್ ಡಿಟೆಕ್ಟರ್ ಹಾಕೊಂಡ್ಬಿಟ್ಟು ಸಾಮ್ರಾಜ್ಯ. ಸಾಮ್ರಾಜ್ಯ. ಎಸ್, ರವಿ ಬೆಳಗೆರೆ ಅವರ ಸಾಮ್ರಾಜ್ಯ. ಎಸ್, ವೆರಿ ನೈಸ್. ಈಗ ನೀವು ಅಲ್ಲಿ ಆಲ್ಮೋಸ್ಟ್ 10/10 ಥರದಲ್ಲಿ ಶುರು ಮಾಡಿದ್ರಲ್ಲ ವಿದ್ಯಾಪೀಠದಲ್ಲಿ. ಸೊ ಇಲ್ಲಿಗೆ ಯಾವಾಗ ಶಿಫ್ಟ್ ಆದರು? ಇದ್ರ ನಂತರ 2 ಆಫೀಸ್ಗೆ ಶಿಫ್ಟ್ ಆಗ್ತಾರೆ. ಇದ್ರ ಮೊದಲು ಇಲ್ಲೇ ಕದ್ರನಹಳ್ಳಿ ಕ್ರಾಸಲ್ಲೇ ಇನ್ನೊಂದು ಬಿಲ್ಡಿಂಗು, 2ನೇ ಫ್ಲೋರು ಅಲ್ಲ 3ನೇ ಫ್ಲೋರಲ್ಲಿ ಶಿಫ್ಟ್ ಆಗ್ತಾರೆ. ಅಲ್ಲಿ ಒಂದು ಕೆಲ ಕಾಲ ಇರ್ತಾರೆ. ಅದಾದ್ಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಕೆಳಗಡೆ ಫ್ಲೋರು, ಅಲ್ಲಿ ಒಂದು ಕೆಲ ಕಾಲ ಬಾಡಿಗೆ, ಯಾವುದು ಸ್ವಂತದ. ಇಲ್ಲಿಗೂ ಬಾಡಿಗೆಗೆ ಬರ್ತಾರೆ. ಈ ಬಿಲ್ಡಿಂಗಿಗೂ ಬಾಡಿಗೆಗೆ ಬರ್ತಾರೆ. ಕಟ್ಟಿದ್ದಿತ್ತು. ಕೆಳಗಡೆ ಗೋಡೌನು, ಈ ಡಂಪಿಂಗ್ ಎಲ್ಲ ಮಾಡೋವಂಥದ್ದು ಒಂದು ಗೋಡೌನ್ ಇತ್ತು. ಮತ್ತೆ ಇದೊಂದು ಜಾಗ ಖಾಲಿ ಇತ್ತು, ಇದಿಷ್ಟು ಸ್ಪೇಸ್ ಖಾಲಿ ಇತ್ತು, ಎಂಟಿ. ಸರಿ, ಇಲ್ಲಿಗೆ ಬಾಡಿಗೆಗೆ ಬರ್ತಾರೆ. ಬಾಡಿಗೆಯಲ್ಲಿ ಆರಂಭ ಮಾಡ್ತಾರೆ ಆಫೀಸ್ನ. ಅದರ ನಂತರ
ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಮೊದಲು ಬೇರೆ ತರ ಇತ್ತು. ಆ ಇಟ್ಟಿಗೆ ಅದೆಲ್ಲ ಏನು ಇರಲಿಲ್ಲ ಇನಿಷಿಯಲ್, ಫಸ್ಟ್ ಖಾಲಿ ಇತ್ತು. ಈ ಇಟ್ಟಿಗೆ ಅವೆಲ್ಲ ಎಂಥದ್ದು ಇರಲಿಲ್ಲ. ಆಮೇಲೆ ಈ ತರ ಪಾರ್ಟಿಷನ್ಸ್ ಅವ್ಯಾವುದು ಇರ್ತಿರ್ಲಿಲ್ಲ, ಎಲ್ಲ ಓಪನ್. ಅಪ್ಪ ಚೇಂಬರ್ ಮಾತ್ರ ಅದು ಪರ್ಮನೆಂಟ್, ಅದು ಅಲ್ಲಿ ಹಂಗೆ ಇತ್ತು. ಇದೆಲ್ಲ ಓಪನ್ ಈಗ ಇತ್ತು. ಈಗ ಈ ಸೆಕ್ಷನ್ ಅವರು, ಅಕೌಂಟ್ ಸೆಕ್ಷನ್ ಅವರು, ಇಲ್ಲೊಂದು ಸಂದಿನಲ್ಲಿ ಒಬ್ಬ ಕೂತ್ಕೊಳ್ಳೋನು, ಅವನು ನಾನು ಇಂಡೆಂಟ್ ಬರಿತಾ ಇದ್ದೆ ಅಂತ ಹೇಳಿ ಪ್ರಾರಂಭದಲ್ಲಿ ಅವನು ಈ ಸಂದಿನಲ್ಲಿ ಕೂತ್ಕೊಂಡು ಇಂಡೆಂಟ್ ಬರಿತಾ ಇದ್ದ. ಯಾಕೆ ಈ ಸಂದಿಲ್ ಕೂತಿರ್ತಿದ್ದ ಅಂದ್ರೆ ಜನ ಅಷ್ಟಿದ್ರು ಸ್ಟಾಫ್, ಆ ಜಾಗನೇ ಅವ್ನಿಗೆ ಅಷ್ಟೇ ಸಾಕಾಗಿತ್ತು ಇಂಡೆಂಟ್ ಬರೆಯಕ್ಕೆ. ಸೊ ಆ ಸಂದಿಲ್ ಅವನು ಕೂತಿರ್ತಿದ್ದ. ಇದು ಇಲ್ಲಿ ನನ್ನನ್ನು ಕೂರಿಸ್ತಾರೆ ಆಸ್ ಅ ರಿಸೆಪ್ಷನಿಸ್ಟ್. ಸ್ಟಾರ್ಟಿಂಗ್ ಫಸ್ಟ್ ಇಂಡೆಂಟು ಈ ಸಂಧಿ, ಅದಾದ್ಮೇಲೆ ಈ ಜಾಗದಲ್ಲಿ ಕೂತ್ಕೋತೀನಿ. ಈ ಜಾಗದಲ್ಲಿ ಕೂತ್ಕೊಂಡು ರಿಸೆಪ್ಷನಿಸ್ಟ್. ಹಲೋ ಹೇಳಿ, ಯಾರು? ಹಲೋ ಹೇಳಿ, ಹಾಯ್ ಬ್ಯಾಂಗ್ಳೂರ್, ಯಾರು ಬೇಕಾಗಿತ್ತು, ಏನಾಗಬೇಕಿತ್ತು, ಏನು ಸುದ್ದಿ ಅಂತ. ಸೊ ಇಲ್ಲಿಂದ ಇಂಟರ್ಕಾಮ್ಗಳಿತ್ತು, ಅವ್ರವ್ರಿಗೆ ಕನೆಕ್ಟ್ ಮಾಡ್ತಿದ್ದೆ. ಅದಾಯ್ತು. ಅಲ್ಲಿಂದ ನನ್ನನ್ನು ಅಲ್ಲಿ ಅಕೌಂಟ್ಸ್ ಸೆಕ್ಷನ್ಗೆ ಹಾಕ್ತಾರೆ. ಸಿಸ್ಟಮ್ ಕಾಣಿಸ್ತು, ಅಕೌಂಟ್ಸ್ ಅದು. ಸೊ ಅಲ್ಲಿ ಅದ್ರ ಪಕ್ಕದಲ್ಲಿರೋದು ಪ್ರಿಂಟ್ಔಟು, ಇಂಡೆಂಟ್ ಎಲ್ಲ ಇವಾಗ ನಾವು ಪ್ರಿಂಟ್ಔಟಲ್ಲಿ ತೆಗಿತೀವಿ. ಸೊ ಇಲ್ಲಿಗೆ ಹಾಕ್ತಾರೆ. ಇದ್ರ ನಂತರ ಇಲ್ಲಿಗೆ ಹಾಕ್ತಾರೆ. ಇಲ್ಲೇ ನಿವೇದಿತಾ ಆಂಟಿ ಇಲ್ಲಿ ಕೂತ್ಕೋತಾರೆ. ನಿವೇದಿತಾ ಅವರು? ಹಾ, ಅವರು ಸರ್ಕ್ಯುಲೇಷನ್ ಮ್ಯಾನೇಜರ್ ಆಗಿರ್ತಾರೆ. ಈ ಕಡೆ ನಾನು ಕಲಿಯೋದು ಸರ್ಕ್ಯುಲೇಷನ್ ಹೆಂಗೆ, ಹೌ ಇಟ್ ವರ್ಕ್ಸ್, ಪ್ರಸರಣ. ಹಾ, ಇದು ನನ್ನ ಟೇಬಲ್, ಇಲ್ಲಿ ನಾನು ಕೂತ್ಕೋತಾ ಇದ್ದೆ. ಇದು ನಿವೇದಿತಾ ಮೇಡಮ್, ಇಲ್ಲಿ ನಿವೇದಿತಾ ಆಂಟಿ ಕೂತ್ಕೊ. ಸೊ ನೀವು ಅವರಿಂದ ಕಲಿಬೇಕೀಗ? ಅವರಿಂದ ಅವ್ರು ನನಗೆ ಇಲ್ಲಿಂದ ಹೇಳ್ಕೊಡೋದು. ಆಮೇಲೆ ಏಜೆಂಟ್ರು ಬಂದ್ರೆ ಇವ್ರ ಹತ್ರ ಬರೋರು, ನೆಕ್ಸ್ಟ್ ನನ್ನ ಹತ್ರ ಬರ್ತಿದ್ರು. ಸೊ ನಾನು ಹೆಂಗೆ ಕೆಲಸ ಮಾಡ್ತಿದ್ದೀನಿ, ಹೆಂಗೆ ಇಸ್ಕೋತಾ ಇದ್ದೀನಿ, ಯಾವ ಥರ ಲೆಕ್ಕ ಇಡ್ತಾ ಇದ್ದೀನಿ ಏನು ಅದೆಲ್ಲ ಅವರು ಗಮನಿಸ್ತಾ ಇರ್ತಿದ್ರು. ಅಪ್ಪರ ಹತ್ರ ಬಾಸ್ ಹಿಂಗೆ ಮಾಡ್ತೀಯಾಳೆ, ಆಲ್ಮೋಸ್ಟ್ ಕಲ್ತಿಯಾಳೆ, ಈ ಕೆಲಸ ಅವಳದು ಗೊತ್ತು ನನಗೆ ಗೊತ್ತು ಅಂದ ಕೂಡಲೇ ಟ್ರಾನ್ಸ್ಫರ್, ಟ್ಯಾಲಿ, ಎಕ್ಸೆಲ್, ಅಕೌಂಟ್ ಸೆಕ್ಷನ್ ಅಲ್ಲಿ ಹಾಕ್ಬಿಟ್ರು. ಅದ್ರ ನಂತರ ಆಮೇಲೆ ಏನಾಗುತ್ತೆ, ಕ್ರೈಮ್ ಡೈರಿ ಸ್ಟಾರ್ಟ್ ಆಗುತ್ತೆ. ನಾವಾಗಲೇ ಹೇಳ್ದಂಗೆ. ಮೇಡಮ್ ಗನ್ನು? ಹಾಂ ಸರ್, ಅದು ಇದೆಲ್ಲ ಇದು ಒರಿಜಿನಲ್ ಅಲ್ಲ, ಶೋ. ಆಮೇಲೆ ಇದೊಂದಿತ್ತು, ಅದಿಲ್ಲೇ ನೇತಾಕಿತ್ತು. ನಾನು ಹೇಳಿದ್ನಲ್ಲ, ರೇಡ್ ಆಯಿತು IT. ಒಂದು ಗನ್ನು, ಲೈಸೆನ್ಸ್ಡ್ ಗನ್ನು, ಅದು ಬೇರೆ. ಅದು ಅವ್ರು ಜಪ್ತಿ ಮಾಡ್ಕೋತಾರೆ, ಸೀಸ್ ಮಾಡ್ತಾರೆ. ಸುಪಾರಿಗೆ ಇದ್ದು ಕೇಸ್ ಆದಾಗ ಜಪ್ತಿ ಮಾಡ್ಕೋತಾರೆ, ಸೀಸ್ ಮಾಡ್ಕೋತಾರೆ. ಬಟ್ ಇಲ್ಲಿ ಆಮೆ ಚಿಪ್ಪಿಂದ ಹಾಕಿದ್ರು ಅಪ್ಪ. ಬಟ್ ಅದು ಇದಾಗೆ ಇತ್ತು, ಒರಿಜಿನಲ್ ಲೀಗಲ್ ಆಗಿತ್ತು. ಬಟ್ ಆದರೂ ಈಗಿನ ಇದನ್ನ ಫಾಲೋ ಯಾಕೆ ಬೇಡ, ಹಾಕೋದೇ ಬೇಡ, ಅದೇನಕ್ಕೆ ಬೇಕು, ಅದೇನು ಇಟ್ಕೊಂಡು ನಾವೇನು ಮಾಡ್ಬೇಕು. ಆಮೇಲೆ ಅವ್ರು ಅಲ್ಲಿ ಕೂತ್ಕೋತಾರೆ, ಆಮೇಲೆ ಚಿಪ್ನ ಇಲ್ಲಿ ಹಾಕೊಂಡಿದ್ದೀವಿ, ನಾವು ಕೂತ್ಕೊಳ್ಳೋ ಜಾಗದಲ್ಲಿ. ಸೊ ಹಂಗಾಗಿ ತೆಗ್ಸಿದ್ರು, ಅದನ್ನ ತೆಗೆದ್ಬಿಟ್ವಿ ನಾವು ಬೇಡ ಅಂತಂದಾಗ. ಇದೆಲ್ಲ ನಮ್ಮ ಅಕೌಂಟ್ಸ್ದು ಫೈಲ್ಸು, ಲೆಕ್ಕಾಚಾರ, ವೋಚರ್ಸು. ಎಸ್, ಇದು ಏನದು ಪ್ರಿಂಟೌಟ್ಗೆ ಕಾಪೀಸು, ಆ ಥರದ್ದು. ಇದು ಬರೀ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಮಾತ್ರ ಇರೋಂಥ ಕೀಗಳು. ಇದ್ರೊಳಗಡೆ ಇಲ್ಲಿ ಪಟ್ಟಿ ಹಾಕಿದಾರಲ್ಲ, ಇವೆಲ್ಲ ಇರುತ್ತೆ. ಇವೆಲ್ಲ ಇರುತ್ತೆ. ಕಾರ್ಗಿಲ್ 10 ಪಾಪಿಗಳ ಲೋಕದಲ್ಲಿ ಪುಸ್ತಕದ ಲೆಕ್ಕ ಎಲ್ಲ ಇದೆ. ಕ್ಯಾಶ್ ಇಲ್ಲ, ಕ್ಯಾಶ್ ಎಲ್ಲ ಲೀಗಲ್ ಆಗಿ ಬ್ಯಾಂಕಲ್ಲಿದೆ. ಸೊ ಹಿಂಗೆ ಮತ್ತೆ ಒಂದಿಷ್ಟು. ನಿಮ್ದು ಕ್ಯಾಲೆಂಡರ್ ಮಾಡಿಸ್ಬಿಟ್ಟಿದ್ದೀರಿ? ಕೊಡ್ತೀನಿ ನಿಮಗೆ, ಥ್ಯಾಂಕ್ ಯು. ರೆಡಿ ಇಟ್ಟಿದ್ದೀನಿ. ಕೆಲವೊಮ್ಮೆ ಏಕಾಂತ ಸುಂದರವೆನಿಸಿದರೆ ಕೆಲವೊಮ್ಮೆ ಜೊತೆಗಾರ ಬೇಕು ಅನಿಸುತ್ತೆ. ಅದು ಬರೀ ಮಾತಿಗಲ್ಲ, ಏಕಾಂತವನ್ನು ಮತ್ತಷ್ಟು ಸುಂದರಗೊಳಿಸೋಕೆ. ನೀವು ಬರ್ತಿದ್ರು, ಏನು ಮೇಡಮ್ ಹಿಂಗೆ ಬರ್ತಿದ್ದೀರಾ, ತುಂಬ ಚೆನ್ನಾಗಿದೆ ಅಲ್ವಾ? ಸೊ ಏಕಾಂತ ಕೆಲವು ಸಲ ಬೇಕು ಅನ್ಸುತ್ತೆ, ಕೆಲವು ಸಲ ಜೊತೆಗಾರ ಬೇಕು ಅನ್ಸುತ್ತೆ. ಜೊತೆಗಾರ ಯಾಕೆ ಬೇಕು ಅಂದರೆ ಏಕಾಂತವನ್ನು ಸುಂದರಗೊಳಿಸುತ್ತೆ. ಹೆಚ್ಚಾಗೋಯ್ತು. ಬಾಸ್ತೋದನ ಪ್ರೇಮದ ಸ್ವರೂಪಗಳು ಬದಲಾಗಬಹುದು. ಅದು ಮತ್ತೆ ಗೆಳೆತನದ ನಿಸ್ಪೃಹತೆಗೆ ಯಾವ ಕಾರಣಕ್ಕೂ ಹಿಂತಿರುಗಲಾರದು. ಗೆಳೆತನ ಸತ್ತು ಪ್ರೇಮ ಹುಟ್ಟಬಹುದೇ ಹೊರತು ಸತ್ತ ಪ್ರೇಮದ ಗೋರಿಯ ಮೇಲೆ ಹಳೆಯ ಗೆಳೆತನ ಚಿಗುರ್ಲಾರದು. ಅಪ್ಪ ಬಾಸ್, ಎಲ್ಲ ಡಿಸಪಾಯಿಂಟೆಡ್ ಲವರ್ಸ್ ಹೋದ್ರಪ್ಪ. ಅದನ್ನ ಗೋರಿಯ ಮೇಲೆ ಮತ್ತೆ ಪ್ರೇಮ ಚಿಗುರಕ್ಕೆ ಚಾನ್ಸ್ ಇಲ್ಲ ಗುರು ಅಂತ. ಇದು ನಮ್ಮ ಅಪ್ಪನ
ಲೈಬ್ರರಿ. ಆಕ್ಚುಲಿ ಈ ಟೇಬಲ್ ಇಲ್ಲಿತ್ತು, ನಾ ಹೇಳದ್ನಲ್ಲ ಅಪ್ಪ ಹೊರಗಡೆ ಕುತ್ಕೊಬಿಡ್ತಾ ಇದ್ರು ಅಂತ. ಕೆಲವು ಸಲ ನಾನು ನಿಮ್ಮ ತಂದೆ ಭೇಟಿ ಮಾಡೋದು ಇಲ್ಲಿ ಟೇಬಲ್ ಮೇಲೆ ಒಂದು ಕ್ಯಾಮ್ರಾ ಇತ್ತು. ಹೌದು, ಆ ಬಿಳಿ ಇದೇನಿದೆ ಅದನ್ನ ಇಲ್ಲಿಟ್ಕೊಂಡು ಗಡಿಯಾರ ನೋಡೋದು, ನಾವೆಷ್ಟು ಗಂಟೆಗೆ ಬಂದ್ವಿ, ಅವಾಗಲೇ ಆ ಗ್ರಿಲ್ ಹಾಕೋದು ಆಚೆ ನಿಂತ್ಕೊಂತ ಆ ಥರ. ಇದು ಅವ್ರದ್ದು ಲೈಬ್ರರಿ. ಈಗ ಸದ್ಯಕ್ಕೆ ಹೆಂಗಾಗಿದೆ ಅಂದರೆ ಇದು ನೋಡಿ ಲಾಟ್ ಆಫ್ ಚೇರ್ಸ್ ಇದಾವೆ, ಅದು ಅಷ್ಟೇ ಹಳೆ ಚೇರೆ. ಬಾಸ್ದು ಬೆಳಗೆರೆ ಅವ್ರದ್ದು. ಅದು ಅದು ಇದು ಈ ಈ ಇದು ಕಲ್ಲಿನ ಟೇಬಲ್, ಈ ಕಲ್ಲಿಂದ ಅವರು ಮಾರ್ಬಲೇ ಪ್ರಿಫರ್ ಮಾಡ್ತಾ ಇದ್ದಿದ್ದು. ಇದೇನಾದ್ರು ಇದು ಮತ್ತೆ ಆ ಸೆಟ್ ಆಚೆ ಇರುತ್ತೆ, ಆಚೆ ಇತ್ತು. ಈಗ ನಾನೇನಾದ್ರು ಸಮಾರಂಭಗಳು ಅದು ಇದು ಎಲ್ಲ ಮಾಡಿದಾಗ ಇದು ತುಂಬಾ ಸ್ಪೇಸ್ ತಗೊಳತ್ತೆ. ಸೊ ಹಂಗಾಗಿ ಇದನ್ನ ತೆಗೆದು ಇಲ್ಲಿ ಇನ್ನ ಸ್ಲೋಲಿ ಅಪ್ಪನ ಐಟಮ್ಸ್ನ ಇಟ್ಟು ಒಂದ್ ಸ್ವಲ್ಪ ಮ್ಯೂಸಿಯಂ ತರ ಬಂದವ್ರಿಗೆ ಅಪರೂಪದ ಐಟಮ್ಗಳು ಅನ್ನೋವಂಥದ್ದನ್ನ ಇಡಬೇಕು ಅನ್ನೋ ಒಂದು ಆಸೆ ಇದೆ. ಸೊ ಕಲೆಕ್ಟ್ ಮಾಡಿ ಎಲ್ಲ ನೀಟ್ ಮಾಡಿ. ಈಗ ನಮಗೆ ಗೋಡೋನಲ್ಲಿ, ನಮ್ದು ಕೆಳಗಡೆನೆ ಗೋಡೋನ್ ಇದೆ, ಗೋಡೋನಲ್ಲಿ ಜಾಗ ಇಲ್ಲದೆ ಭಾವನಾ ಪ್ರಕಾಶನ ಪುಸ್ತಕಗಳು ಇಲ್ಲೂ ಬಂದು ಸೇರ್ಕೊಂಡ್ಬಿಟ್ಟಿದ್ದಾವೆ. ಓಕೆ, ಇದೆಲ್ಲ ಪುಸ್ತಕದ ಸೇಲ್ಸ್ ಈಗಲೂ ಸೂಪರ್ ಆಗಿದೆಯಾ? ತುಂಬಾ ಚೆನ್ನಾಗಿದೆ ಸರ್. ಹೌದಾ? ತುಂಬಾ ಜನ ಮರ್ತಿಲ್ಲ ಬೆಳಗೆರೆ ಅವರ ಪುಸ್ತಕಗಳು? ಖಂಡಿತ ಮರ್ತಿಲ್ಲ. ಡಿಮ್ಯಾಂಡ್ ಕಡಿಮೆ ಆಗೇ ಇಲ್ಲ. ಅವ್ರು ಇದ್ದಂಗೆ ಇದೆ. ಹೌದು, ಸೂಪರ್, ತುಂಬಾ ಚೆನ್ನಾಗಿದೆ. ಗ್ರೇಟ್. ನೋಡಿ ಬೆಳಗೆರೆ ಅವರ ಅಪರೂಪದ ಪುಸ್ತಕಗಳು. ಖುಷ್ವಂತ್ ಸಿಂಗ್ ಅವ್ರ ಜೊತೆ ನೋಡಿ ತುಂಬಾ ರೇರ್ ಫೋಟೋ ಇದೆ ನೋಡಿ. ಇದೆ ಫಸ್ಟ್ ಅವ್ರು ತುಂಬಾ ಆರಾಧಿಸ್ತಾ ಇದ್ದಂತಹ ಖುಷ್ವಂತ್ ಸಿಂಗ್, ನಿಮ್ಗೆ ಗೊತ್ತು, ಹಿಂದಿಯ ಖ್ಯಾತ, ಇಂಗ್ಲೀಷ್ನ ಖ್ಯಾತ ಲೇಖಕ ಅವ್ರದ್ದು. ನೋಡಿ ಇಲ್ಲಿ, ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ವಿಶ್ವೇಶ್ವರ ಭಟ್ರ ಜೊತೆಗೆ ರವಿ ಬೆಳಗೆರೆ ಅವ್ರ ಫೋಟೋ. ಅವ್ರ ಜೊತೆ ಒಳ್ಳೆ ಗೆಳೆಯರು, ಆಮೇಲೆ ಮನಸ್ತಾಪ ಮಾಡ್ಕೊಂಡ್ರು ನೋಡಿ ಅಂತ. ಒಳ್ಳೆ 2 ಲೆಜೆಂಡ್ಸ್. ಅಪ್ಪನ್ ನೋಡಿ ಅಲ್ಲಿ ಹಿಂದೆ. ಇದಾ? ಥ್ಯಾಂಕ್ ಯು. ಬನ್ನಿ ಇಲ್ಲಿ ನಿಮ್ಗೊಂದು ಅಪರೂಪದ ರವಿ ಬೆಳಗೆರೆ ತೋರಿಸ್ಲಾ? ನೋಡಿ ಇಲ್ಲಿದ್ದಾರೆ ನೋಡಿ, ಅವ್ರ ಮಗುವಾಗಿದ್ದಾಗ ಫೋಟೋ ಇದು. 4-5 ವರ್ಷದ ಹುಡುಗ ಇರಬೇಕು. ಸೇಮ್ ನನ್ನ ತಮ್ಮ ಅಲ್ವಾ? ಸಾರಿ, ನಮ್ಮಪ್ಪ ಅಂತಾರ ನನ್ನ ತಮ್ಮ. ಓಕೆ. ಹೌದಾ? ನೋಡಿ ಅಬ್ದುಲ್ ಕಲಾಂ ಅವ್ರದ್ದು ಯಾವುದು ಪ್ರಶಸ್ತಿ ಸ್ವೀಕರಿಸ್ತಿದ್ದಾರೆ ಅವರು. ಎಕ್ಸಲೆನ್ಸ್ ಆಫ್ ಇದು ಸ್ಕೂಲ್ಗೆ ಸಿಕ್ಕಿರೋಂಥದ್ದು. ಸ್ಕೂಲಿಗೆ ಸಿಕ್ಕಿರೋದು. ಅಲ್ಲಿ ಉಪೇಂದ್ರ ಅವರು ಕೊನೆಯಲ್ಲಿ. ಕರೆಕ್ಟ್. ವಿಜಯ್ ಸಂಕೇಶ್ವರ್. ಸಂಕೇಶ್ವರ್ ಅವರು, ಅದು ಸಂಕೇಶ್ವರ್ ಅಂಕಲೇ ನಡ್ಕೊಂಡು ಗೋವಾಲ್ ಹೋಗಿದ್ರು. ಗೋವಾ ಹೋದಾಗ ಅವರು ನಡ್ಕೊಂಡು ಹೋಗ್ತಾ ಇದ್ದಿದ್ದು. ಇಲ್ಲಿ ನೋಡಿ, 2 ಹೆಣ್ಮಕ್ಳು, 3 ಜನ ಲೆಜೆಂಡ್ಸ್ ಇದ್ದಾರೆ ನೋಡಿ ಇಲ್ಲಿ. ಬೆಳಗೆರೆ ಅವ್ರು ಯಾರು ಮೇಡಮ್? ನೀವು ಹೇಳಿ ಮೇಡಮ್. ಅವ್ರು ಬೆಳಗೆರೆ ಅವ್ರು ಗೊತ್ತು. ಮೊದಲನೇದಂತೂ ನಿಮ್ಗೆ ಯಾರು ಅಂತ ಗೊತ್ತು, ಅದು ಅಪ್ಪ. ಅಪ್ಪನ ಅಮ್ಮ ಜಿ ಪಾರ್ವತಮ್ಮ. ಆಮೇಲೆ ಅಪ್ಪನ ಶೇರ್ ಹುಲಿ. ನನ್ನ ಅಮ್ಮ ಲಲಿತಮ್ಮ. ಓಕೆ, ಪಾರ್ವತಮ್ಮನವರು ಲಲಿತಮ್ಮನವರು ಇಬ್ರು. ಮೇಡಮ್ ಇವರು ಶಾ ಶೆಟ್ಟರ್ ಅಲ್ವಾ? ಇವರು ಹೌದು, ಇವರು ಡಾಕ್ಟರ್. ಇವರು ಡಾಕ್ಟರ್ ಇವರು. ಶಾ ಶೆಟ್ಟರ್ ಅಲ್ಲ, ಇವರು ಶಾ ಶೆಟ್ಟರ್ ಅಲ್ಲ. ಓಕೆ, ತುಂಬಾ ಅಪ್ಪಂಗ ಆತ್ಮೀಯ. ಅಶೋಕ್ ಶೆಟ್ಟರ್ ಅವರು ಅಲ್ಲ. ಅಶೋಕ್ ಶೆಟ್ಟರ್ ಗೊತ್ತು ನಿಮಗೆ, ಧಾರವಾಡದವರು. ಅವರು ಅಲ್ಲ, ಅವರಲ್ಲ. ಗ್ರೇಟ್. ಸೊ ತುಂಬಾ ಓದೋರ ಬೆಳಗೆರೆ ಸರ್? ತುಂಬಾ ಓದೋರು ಸರ್. ಪುಸ್ತಕಗಳ ರಾಶಿ. ಇದು ಇಷ್ಟು ಉಳಿಸ್ಕೊಳಕ್ ಸಾಧ್ಯ ಆಯ್ತು ಇಲ್ಲಿ. ನಾನು ಚೇಂಬರಲ್ಲಿ ಏನಾಗೋಯ್ತು, ಅದು ಹೆಂಗೆ ನಿಂತಿತ್ತು ಅಂತಲೇ ಗೊತ್ತಿಲ್ಲ. ಒಂದು ನಟ್ ಮೇಲೆ, ಜಸ್ಟ್ ಒಂದು ನಟ್, ಅದ್ರ ಮೇಲೆ ನಿಂತಿತ್ತು ಇಡೀ ರ್ಯಾಕು. ಬಿದ್ದಿದ್ರೆ ಅಪ್ಪನ ಮೇಲೆ ಬೀಳ್ಬೇಕಿತ್ತು ಅದು ಯಾವತ್ತಾದ್ರೂ ಒಂದು ದಿವಸ. ಹಂಗಾಯ್ತು. ನಾನು ಯಾವಾಗ ಇಲ್ಲಿ ಪೇಂಟ್ ಮಾಡೋಕ್ಕೆ ಅಂದರೆ ಅವರು ಇಲ್ಲ ಅಂತ ಅಂದಾಗ ಪ್ರೋಕ್ಷಣೆ ಮಾಡೋದು, ತುಂಬ ಬದುಕಿದವರು ಆಫೀಸಲ್ಲಿ. ಸೊ ಹಾಗಾಗಿ ಇಲ್ಲೂ ಪ್ರೋಕ್ಷಣೆ ಮಾಡ್ತೀವಿ, ಪೇಂಟ್ ಎಲ್ಲ ಮಾಡಬೇಕು, ಆಫೀಸ್ನೆಲ್ಲ ಹೊಸದಾಗಿ ಪೇಂಟ್ ಮಾಡಬೇಕು ಅಂದಾಗ ತುಂಬ ಗಲಾಟೆ ಮಾಡಿದ್ದೆ. ಅಲ್ಲಿದ್ದಾರೆ ಅವರು, ಪ್ರೋಕ್ಷಣೆ ಮಾಡಬೇಡಿ, ಪೇಂಟ್ ಮಾಡಬೇಡಿ, ಏನೂ ಮಾಡಬೇಡಿ, ಅವ್ರು ಅಲ್ಲೇ ಇದ್ದಾರೆ ಅಂತ ಹುಚ್ಚುಚ್ಚಂಗೆ ಆಡ್ತಾ ಇದ್ದೆ. ಅಕ್ಸೆಪ್ಟೆನ್ಸ್ ಇರಲಿಲ್ಲ, ಅವ್ರು ಅಗಲಿದ್ದಾರೆ ಅನ್ನೋ ಅಕ್ಸೆಪ್ಟೆನ್ಸ್ ಇರಲಿಲ್ಲ. ಆದ ನಂತರ ನನ್ನನ್ನು ಯಾವಾಗ ಅವ್ರು ಕನ್ವಿನ್ಸ್ ಮಾಡಿ ಆಯಿತು ಪೇಂಟ್ ಮಾಡಿ ಅಂತ, ಅವರು ಅಂದರೆ ಅವ್ರಿಗೆ ಮುಕ್ತಿ ಸಿಗಲ್ಲ, ನಾವು ಹಾಗೆಲ್ಲ. ಆಮೇಲೆ ಪಕ್ಕ ಬ್ರಾಹ್ಮಣರಿಗೆ ಏನು ಮಾಡ್ತಾರೆ ಆಚರಣೆ, ಅದನ್ನು ನನ್ನ ತಮ್ಮ ಚಾಚು ತಪ್ಪದೆ 1 ವರ್ಷ ಈರುಳ್ಳಿ ಬೆಳ್ಳುಳ್ಳಿ ತಿಂದೆ, ಏನೂ ಆ ಥರ ಏನೂ ಮಾಡಿದೆ. ಪ್ರತಿ ತಿಂಗಳು ತಿಥಿ ಮಾಡ್ತಾ 1 ವರ್ಷ ಕಂಪ್ಲೀಟಾಗಿ ಬ್ರಾಹ್ಮಣರು ಪದ್ಧತಿನಲ್ಲೇ ಮಾಡ್ಕೊಂಡು ಬರ್ತಾನೆ ನನ್ನ ತಮ್ಮ. ಬೆಳಗ್ಗೆ ಅದೆಲ್ಲ ನಂಬಿಕೆ ಇತ್ತಾ? ಇರಲಿಲ್ಲ, ಬಟ್ ಅಮ್ಮಂಗಿತ್ತು ಮತ್ತು ತಮ್ಮಂಗೂ ಇತ್ತು, ಅಕ್ಕಂಗಿತ್ತು. ನಂಗೆ ಇರಲಿಲ್ಲ. ನಂಗೆ ಅವ್ರು ಹೋಗಿದ್ದಾರೆ ಅನ್ನೋದೇ ಒಪ್ಕೊಳ್ತಾ ಇಲ್ಲ ನಾನು. ಸೇಮ್ ತಂದೆ ನೀವು.
ಒಂಥರ ಆಲೋಚನೆ ಎಲ್ಲ ಹಂಗೆ ಮಾಡ್ತೀನಿ. ಸೊ ಒಪ್ಕೋತಾ ಇಲ್ಲ. ಹಾಗಾಗಿ ಇದನ್ನು ಮಾಡೋದು ಲೇಟ್ ಮಾಡಿದ್ರು. ಆಮೇಲೆ ಕೊನೆಗೆ ಹೆಂಗೋ ಒಪ್ಸಿದ್ರು. ಅವಾಗ ಪೇಂಟ್ ಮಾಡೋನು ನೆಟ್ ಮೇಲೆ ಹೆಂಗೆ ಒಂದೇ ಒಂದು ಹೇಳಿದ್ನಲ್ಲ, ನೆಟ್ಟಲ್ಲಿ ನಿಂತಿತ್ತು ಅಂತ, ಒಂದು ಏನಿಲ್ಲ ಅಂದರೂ ಒಂದು 60-70 ಸಾವಿರ ಪುಸ್ತಕಗಳಿತ್ತು ಅಲ್ಲಿ ಅವ್ರ ಕ್ಯಾಬಿನ್ ಒಳಗಡೆ. ಕ್ಯಾಬಿನಲ್ಲಿ ಹಾಂ, ಆದರೂ ತೋರಿಸ್ತೀನಿ ಭಾಗನ. ಅದಷ್ಟು ಬಿದ್ದೋಯ್ತು. ಅದಷ್ಟು ಇವಾಗ ನೀವು ಅಲ್ಲಿ ಶೂಟ್ ಮಾಡಿದ್ರಿ, ನಾನು ಕೂತ್ಕೋತಾ ಇದ್ದೆ ಅಂತ ಹೇಳಿದಾಗ ಅಲ್ಲೊಂದು ಸಣ್ಣದು ಒಂದು ರ್ಯಾಕು, ಅದನ್ನು ಮಾತ್ರ ಉಳಿಸ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಸಣ್ಣ ರ್ಯಾಕಲ್ಲಿ ಇರ್ತಾವಲ್ಲ, ಶಾಲೆಗೆ ಮಕ್ಕಳಿಗೆ ಬೋರ್ಡ್ ಥರ ಉಪಯೋಗಕ್ಕೆ ಬರುತ್ತೆ. ಸೊ ಹಾಗೆ ಶಾಲೆ ಕಳಿಸಿದ್ವಿ ಅದನ್ನೆಲ್ಲ. ಅದನ್ನು ಏನು ನಾವು ಯಾರ್ಯಾರಿಗೂ ಕೊಟ್ಟು ಏನು ಮಾಡಿದ್ರೆ ಅದೇ ಎಲ್ಲ ಅಮ್ಮ ಮನೆ, ನಮ್ಮನೆ, RR ನಗರ ಯಶೋಮತಿ ಅವ್ರ ಮನೆ ಎಲ್ಲ ಕಡೆ ಹರಡೋಯ್ತದು. ಎಲ್ಲಿಡೋದು ಜಾಗನೇ ಇಲ್ಲ, ಅಷ್ಟು ಪುಸ್ತಕ. ಅಷ್ಟು ಓದಿದ್ರೆ ಅವರು ಯಾವ ರ್ಯಾಕಲ್ಲಿ ಯಾವ ಪುಸ್ತಕ ಇದೆ, ಎಂಥದ್ದಿದೆ ಅನ್ನೋದು ಕಂಪ್ಯೂಟರ್ ಸೆಕ್ಷನಲ್ಲಿ ಹೋಗಿ ಹುಡ್ಕೋಕ್ಕಿಂತ ಮುಂಚೆ ಅವ್ರು ಹೇಳೋರು. ಸೊ ಅದಷ್ಟು ಕಂಪ್ಯೂಟರೈಸ್ಡ್ ಆಗಿತ್ತು. ಹಾಂ, ಎಲ್ಲ ನಂಬರ್ ಇಲ್ಲಿ ನೀವು ನೋಡ್ಬೋದು, ನಂಬರ್ಸ್ ಬರೆದಿದೆ. ಮೊದಲು ಲಾಕ್ ಆಗಿತ್ತು ಇದು, ಯಾಕಂದರೆ ಬಂದವರೆಲ್ಲ ಕದ್ಕೊಂಡು ಹೋಗ್ತಾರೆ ಅಂತ ಹೇಳಿ. ಕೋಡಿಂಗ್ ಆಗಿರ್ಕೊಳ್ಳೋಣ. ಅಲ್ಲಿ ನೋಡಿ, ಈ ಥರ ನಂಬರ್ಸ್ ಬರೆದಿರೋದು ನೋಡಿ, ಇಲ್ಲಿ ಬರೆದಿದ್ದಾರೆ. ಎಲ್ಲ ಕಡೆ ನಂಬರ್ಸ್ ಇದಾವೆ ನೋಡಿ. ನೋಡಿ ತೋರಿಸ್ತೀನಿ ಸ್ನೇಹಿತರೆ. ಚಂದ್ರಶೇಖರ ಕಂಬಾರರ ಕವನ ಸಂಕಲನ ಎಲ್ಲಿದೆ ಶಿವಾಪುರ ಅವರ ಪುಸ್ತಕ ನೋಡಿ. ಅದಕ್ಕೆ ಕೋಡ್ ನಂಬರ್ ಹಾಕಿದ್ದಾರೆ 2A. ಅಂದರೆ ಈ ರ್ಯಾಕಿನ ಹೆಸರು 2, ಇದು A ಕಾಲಮ್. ಇಲ್ಲಿ ಹೋದರೆ 2C ಸಿಗುತ್ತೆ ನಿಮಗೆ. ಓಕೆ. ಸೊ ಹಾಗೆ ಹೇಳೋರು, ಇವಾಗ 2A ಅಲ್ಲಿ ಈ ರ್ಯಾಕಲ್ಲಿ ಚಂದ್ರಶೇಖರ್ ಕಂಬಾರ್ ಅವ್ರದ್ದು ಪುಸ್ತಕ ಇದೆ, ತಗೊಂಬ ಅಂತ. ಕಂಪ್ಯೂಟರೇ ಬೇಡ ಆಗಿತ್ತು ಅವ್ರಿಗೆ. ಓಕೆ, ಹಂಗೆ ಹೇಳೋರು ಅವರು. ಎಲ್ಲರೂ ಕಲಾ ಮಾಧ್ಯಮ ಮನೆ ಮಾತಾಗಿರೋ ಅಂಥದ್ದು ಯೂಟ್ಯೂಬ್ ಚಾನಲ್ಲು. ನಮ್ಮ ಮನೆಯಲ್ಲಿ ನನ್ನ ಗಂಡ TV ಆನ್ ಮಾಡಿದ್ರೆ ಕಲಾ ಮಾಧ್ಯಮ ಹಾಕೊಳ್ಳೋದು, ಯಾಕಂದರೆ ಅಷ್ಟು ಇನ್ಫಾರ್ಮೇಷನ್ಸ್ ಇರ್ತವೆ. ಸೊ ಹಾಗಾಗಿ ತಾವುಗಳು ಅಷ್ಟೇ ಇನ್ಫಾರ್ಮೇಷನ್ಸ್ ಬೇಕು, ವ್ಯಕ್ತಿಗಳ ಬಗ್ಗೆ ಪರಿಚಯ ಬೇಕು ಅಂತಂದರೆ ಕಲಾ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಅವರಿಗೆ ಸಪೋರ್ಟ್ ಮಾಡಿ. ಇವರ ಕಲಾ ಮಾಧ್ಯಮ ಎಲ್ಲ ಕಡೆ ತುಂಬ ಹಬ್ಬಿ ಇನ್ನೂ ಹೆಮ್ಮರವಾಗಿ ಬೆಳಿಬೇಕು ಅಂತ ನಾನು ಕೇಳ್ಕೊತೀನಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.